ಕುಪ್ಪಳ್ಳಿ ಚಿಕ್ಕ ಆಕ್ಸಿಡೆಂಟ್ ಆಗೋಯ್ತು. 25 ಕೇಳಿದ್ದ 10 ಕೊಟ್ಟೆ. ಈ ರೀತಿ ಎಲ್ಲ ಗಾಡಿ ಓಡಿಸ್ತಾರ? ಹಿಂಗಾಗಿದೆ. ಬಸ್ ಎತ್ತಾ? ಯಾರು ಪರ್ಮಿಷನ್ ಕೊಟ್ಟಿತ್ತು? ನನ್ನ ಜೊತೆ ಅಂಥದ್ದೇ ಆಗ್ತಾ ಇದೆ, ಬೇರೆಯವ್ರಿಗೆ ಗುದ್ದೋದೇ ಆಗ್ತಾ ಇದೆ. ಸೊ ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡರ್. ನಾನಿವಾಗ ನೋಡಿ ಇಲ್ಲಿ ತುಂಗಭದ್ರಾ ನದಿ ಮೇಲಿದ್ದೀನಿ. ನೀರೆಲ್ಲ ಖಾಲಿಯಾಗಿ ಹೋಗಿದೆ, ಸ್ವಲ್ಪ ಇದೆ. ತುಂಗಭದ್ರಾ ನದಿ ಮೇಲೆ ಅಂದರೆ ಇಲ್ಲಿ ಬ್ರಿಡ್ಜ್ ಇದೆಯಲ್ಲ, ಸೊ ಗಾಡಿ ಪಾರ್ಕ್ ಮಾಡಿದ್ದೀನಿ. ಸ್ವಲ್ಪ ನಿದ್ದೆ ಹೊಡಿತಾ ಇತ್ತು ಕಣ್ಣಿಗೆ, ಸೊ ಅದಕ್ಕೆ ಇಲ್ಲಿದ್ದೀನಿ. ಬೆಳಿಗ್ಗೆ ಒಂದು 2 ಗಂಟೆಗೆ ಬಿಟ್ಟಿದೆ ರೂಮಿಂದ, 2:30ಗೆ. ಇಲ್ಲಿ 3:30ಗೆ ಮೀಟಪ್ ಪಾಯಿಂಟ್ ಹತ್ರ ಹೋಗೋಣ ಅಂತ. ಸೊ ಬನ್ನಿ, ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ನಾಡಿನ ರಾಜ ಸರ್ ಇವರು. ಬೆಳಿಗ್ಗೆಯಿಂದ ವ್ಲಾಗ್ ನೋಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. ನಿನ್ನೆ ಗಾಡಿ ಎಲ್ಲ ಸರ್ವಿಸ್ ಮಾಡ್ಕೊಂಡು ಪೆಟ್ರೋಲ್ ಎಲ್ಲ ತುಂಬಿಸ್ಕೊಂಡು ಇಟ್ಬಿಟ್ಟಿದ್ದೆ. ಸರ್ವಿಸ್ ಅಲ್ಲಿ ಎಷ್ಟು 1800 ಸಮಥಿಂಗ್ ಆಯ್ತು ಸರ್ವಿಸ್. ಸೊ ಎಲ್ಲಾ ಕೆಲಸ ನಿನ್ನೆನೆ ಆಗೋಗಿದೆ. ಅಣ್ಣನಿಗೆ ಹೇಳಿದ್ದೆ ನಾನು, ಏನು 4000 ಕಿಲೋಮೀಟರ್ ಪ್ಲಾನ್ ಇದೆಯಪ್ಪ, ಸರಿಯಾಗಿ ಮಾಡ್ಕೊಡು ಅಂತ. ಏನಪ್ಪಾ ಅಂದ್ರೆ ಆಕ್ಚುಲಿ 4000 ಕಿಲೋಮೀಟರ್ ಪ್ಲಾನ್ ಇತ್ತು ಗಾಯ್ಸ್, ಅದು ಆಗಿಲ್ಲ ಅನ್ಕೊಂಡಿದ್ದಂಗೆ. ಪ್ಲಾನ್ ಮತ್ತೆ ಬೇರೆದೇ ಆಯ್ತು, ಚೇಂಜ್. ಯಾಕ ನಿಮ್ಗೆ ಗೊತ್ತಾಗುತ್ತೆ ನಿಲ್ಲಿ ಮುಂದೆ ಒಂದ್ ದೊಡ್ಡ ರೈಡ್ ನಕ್ಕನ್. ಸೊ ಇವಾಗ ಡೈರೆಕ್ಟ್ಲಿ ಮೀಟಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಮೀಟಪ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿಂದ ಒಂದು 41 ಕಿಲೋಮೀಟರ್ ಇತ್ತು, ಆಲ್ರೆಡಿ 7-8 ಕಿಲೋಮೀಟರ್ ಬಂದ್ಬಿಟ್ಟಿದ್ದೀನಿ. 3:30ಕ್ಕೆ ಹೋಗ್ಬಿಡ್ತೀನಿ ನಾನು. ಅಲ್ಲಿ 2:30ಗೆ ಬಿಟ್ಟಿದ್ದೆ ರೂಮ್ ಕಡೆಯಿಂದ. ಎಲ್ಲಿ ಹೋಗ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಆಕ್ಚುಲಿ ಇಲ್ಲೇ ಅಂದ್ರೆ ಆಮೇಲೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೆ ಲಾಗು. ನಾನು ಹೋಗ್ತಾ ಇರೋದೇ ಗೊತ್ತಿಲ್ಲ ಎಷ್ಟು ಗಂಟೆಗೆ ಬಿಟ್ಟಿರೋದು ಅಂತ. ಇಲ್ಲಿಂದ ಹೋಗಿ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬರೋದಂದ್ರೆ 1002 ಕಿಲೋಮೀಟರ್ ರೈಡ್ ಆಗುತ್ತೆ. 2 ಡೇಸ್ ರೈಡ್ ಇದು. ಬರೋ ಟೈಮಲ್ಲಿ ರಿಟರ್ನ್ ಅವಾಗ ಒಂದು 650 ಕಿಲೋಮೀಟ್ರು, ಅಂದರೆ 600 ಕಿಲೋಮೀಟ್ರು. ಸೊ 1200-250 ಸಮಥಿಂಗ್ ಏನೋ ಆಗುತ್ತೆ. 5 ಸ್ಟಾಪ್ ಕೊಟ್ಟಿದ್ದೀವಿ ಗೈಸ್. ಅಂದರೆ ಒಂದು ಮೀಟಪ್ ಪಾಯಿಂಟ್ ಹತ್ರ, ಆಮೇಲೆ ಅಲ್ಲಿಂದ ಬ್ರೇಕ್ಫಾಸ್ಟ್ ಹತ್ರ, ಮಧ್ಯಾಹ್ನ ಊಟ, ಆಮೇಲೆ ಮಿಡ್ಲಲ್ಲಿ ಎಲ್ಲೋ ಒಂದು ಕಡೆ. ಅಂದರೆ ರೆಸ್ಟ್ ಬೇಕಲ್ಲ ಗೈಸ್, ಗಾಡಿಗೂ ರೆಸ್ಟ್ ಬೇಕು, ನಮಗೂ ರೆಸ್ಟ್ ಬೇಕು. ಕುತ್ಕೊಂಡು ನಕ್ಕೊಂಡು ತಿಕ್ಕಾ ನೋವು ಬಂದು ಹೋಗಿರ್ತದೆ. ಇದು ವೈಸರ್ ಹಾಕಿದ್ದೀನಿ ಅಂತ ಸರಿಯಾಗಿ ಲೈಟು ನನ್ನ ಕಣ್ಮುಂದೆನೇ ಹೊಡಿತಾ ಇದೆ ಫುಲ್ಲು. ಮುಂದೆ ಯಾವನು ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾನೆ ಇಲ್ಲ. ಇವಾಗ ನೋಡಿ ಎಲ್ಲ ಡೆಕೋರೇಷನ್ ಮಾಡಿಟ್ಟವ್ರೆ. ಇಲ್ಲೇನೋ ಜಾತ್ರೆ ಗೀತ್ರೆ ಏನಾದರೂ ಇರ್ಬೋದು ಮೋಸ್ಟ್ಲಿ. ನಾಳೆ ನೋಡಿ ಲೈಟಿಂಗ್ಸ್ಗಳು ಇದೆ, ಬಟ್ ಇಲ್ಲಿ ಜಾತ್ರೆ ಗೀತ್ರೆ ಏನಾದರೂ ಇರ್ಬೋದು ಗೈಸ್. ಏನೋ ಜಾತ್ರೆ ಗೀತ್ರೆ ನಡೀತಾ ಇದೆ ಐ ಥಿಂಕ್. ಹಂಗೆ ಇಲ್ಲಿಂದಾನೇ ಲೆಫ್ಟ್ ತಗೋಬೇಕು. ಬನ್ನಿ ಗೈಸ್, ಆಮೇಲೆ ಸಿಗ್ತೀನಿ. ಬನ್ನಿ, ಸ್ವಲ್ಪ ಬೆಳಗ್ಗೆ ಬರಲಿ ಗೈಸ್. ಕತ್ಲಲ್ಲಿ ಏನಂತ ನೋಡ್ತೀರಾ ನೀವುಗಳು? ನೋಡ್ಲಿಕ್ಕೆ ನಿಮಗೂ ಬೇಜಾರೇ. 2 hours later. ಗೈಸ್, ಒಂಚೂರು ಇಲ್ಲಿ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಏನೂ ಆಗಿಲ್ಲ, ಸ್ವಲ್ಪ ದಬಾಕೊಂಡ್ರು, ಅಂದರೆ ಅಲ್ಲಿ ಕಂಟ್ರೋಲ್ ತಪ್ಪೋಯ್ತು. ಗಾಡಿ ತಗೊಂಡು ಬಿದ್ದುಬಿಟ್ಟಿದ್ದಾರೆ. ಸೊ ನೋಡಿ, ಇವಾಗ ತಗೊಂಡು ಹೋಗ್ತಾ ಇದ್ದಾನೆ ಗಾಡಿ. ಇಲ್ಲಿ ನೋಡಿ, ಪೂರ ಹೋಗ್ಬಿಟ್ಟಿದೆ, ಸಕ್ಕ ಎಲ್ಲ ಬ್ಯಾಂಡಾಗಿ ಹೋಗಿದೆ. ಹೌದಾ? ಈಗ ನೀವು ಗಾಡಿ ಎಲ್ಲಿ ತಗೊಂಡು ಹೋಗ್ತೀರಾ? ಗಾಡಿ ಎಲ್ಲಿ ಹೋಗ್ತೀರಾ? ಕಂಪನಿ. ಓಕೆ, ಹಾಂ. ಆನ್ ಆಗ್ತಾ ಇಲ್ವಾ? ಗೈಸ್, ಎಲ್ಲರೂ ಗಾಡಿ ಸೇಫಾಗಿ ಓಡಿಸಿ, ಸೇಫಾಗಿ ಜಾಲಿ ಮಾಡಿ. ಅದು ಪಾಪ ಏನು ಆಗಿಲ್ಲ, ಕಂಟ್ರೋಲ್ ಆಗಿಲ್ಲ ಅಂತ. ಏನಾಯ್ತಂದ್ರೆ ಅಲ್ಲಿ ಟರ್ನ್ ಇದೆ ಅಲ್ಲ, ಅಂದರೆ NH ಇಂದ ಈಗ ನಮ್ಮ ಹೈವೇದಿಂದ ಸರ್ವಿಸ್ ರೋಡಿಗೆ ಶಿಫ್ಟ್ ಆಗಬೇಕಾದ್ರೆ ಈ ರೀತಿ ಟರ್ನ್ ಇರುತ್ತೆ. ಆ ಟರ್ನರಿ ಮುಂದ್ಗಡೆ ಲಾರಿ ಇತ್ತು, ಬಟ್ ಅಲ್ಲಿ ಗೊತ್ತಲ್ಲ ರಾತ್ರಿ ಕತ್ಲೆಯಲ್ಲಿ ಏನು ಕಾಣೋದೇ ಇಲ್ಲ. ಸೈಡಿಗೆ ಮಣ್ಣು ಜಲ್ಲಿ ಎಲ್ಲ ಹಾಕಿಟ್ಟಿದ್ರಲ್ಲ, ಅವ್ರಿಗೆ ಗುದ್ದೋಪೇಕ್ಷೆ ಇಲ್ಲೇ ಮೇಲೆ ಹತ್ತಿಸ್ಬಿಟ್ರು. ಅಂದರೆ ಕಂಟ್ರೋಲ್ ಆಗಿಲ್ಲ ಆ ಟೈಮಲ್ಲಿ. ಹಿಂಗೆ ಕ್ರಾಸ್ ಹೊಡೆದು ಹೋಗ್ಲಿಕ್ಕೆ ನಿಲ್ಲಕ್ಕೆ ಅದು ಆಗುತ್ತೆ ಒಂದೊಂದು ಸಲ, ಏನು ಮಾಡ್ಲಿಕ್ಕೆ ಆಗಿಲ್ಲ. ಎಲ್ಲ ಹುಷಾರಾಗಿದ್ದಾರೆ, ಚೆನ್ನಾಗಿದ್ದಾರೆ. ಬೆಸ್ಟ್ ಏನು ಗೊತ್ತಾ ಗೈಸ್, ನೀವಲ್ಲ ಯಾವತ್ತೂ ಹೋಗುವಾಗ ಬೇರೆಯವ್ರಿಗೆ ಗುದ್ದಬಾರ್ದು. ಅಂದರೆ ನಾನು ಏನು ನನ್ನ ಜೊತೆ ಅಂಥದ್ದೇ ಆಗ್ತಾ ಇದೆ, ಬೇರೆಯವ್ರಿಗೆ ಗುದ್ದೋದೇ ಆಗ್ತಾ ಇದೆ. ಅಂದರೆ ಬೇರೆಯವ್ರಿಗೆ ಗುದ್ದೋಕ್ಕಿಂತ ನೀವು ಒಬ್ಬರೇ ಬಿದ್ದರೆ ಬೆಟ್ರು, ಓಕೆನಾ? ಬೇರೆಯವ್ರಿಗೆ ಗುದ್ದಬಾರ್ದು ಯಾವತ್ತೂ. ಬೇರೆಯವ್ರಿಗೆ ಗುದ್ದಿದ್ರೆ ಪ್ರಾಬ್ಲಮ್ ಅದು. ಅದಕ್ಕೆ ಆರಾಮಾಗಿ ಸೇಫಾಗಿ ಗಾಡಿ ಓಡಿಸಿ ಈ ಥರ ಎಲ್ಲ ಆಕ್ಸಿಡೆಂಟ್ ಎಲ್ಲ ಮಾಡ್ಕೋಬೇಡಿ. ರೈಡಿಂಗ್ ಇದು ಹಾಬಿ, ಆದರೆ ಅದು ಹಾಬಿನೇ ಆಗಿ ಉಳಿಬಾರ್ದು, ಅದು ಪ್ಯಾಷನ್ ಆಗಬೇಕು. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. 58 ಕಿಲೋಮೀಟರ್ ಇದೆ ಇನ್ನು. ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ತೋರಿಸ್ಕೊಂಡು ಅಲ್ಲಿಂದ ರಿಟರ್ನ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಹತ್ರ ಬರ್ತಾರೆ ಅವರು.
ಗೈಸ್ ನೋಡಿ ಗೈಸ್, ಒಂದು ರೈಡಿಂಗ್ ಜಾಕೆಟ್ ಇಲ್ಲ, ಒಂದು ಹೆಲ್ಮೆಟ್ ಇಲ್ಲ, ಒಂದು ರೈಡಿಂಗ್ ಪ್ಯಾಂಟ್ ಇಲ್ಲ, ಬೂಟ್ ಇಲ್ಲ. ಈ ರೀತಿ ಎಲ್ಲ ಗಾಡಿ ಓಡಿಸ್ತಾರ? ಯಾರು ಪರ್ಮಿಷನ್ ಕೊಟ್ಟಿದ್ದು? ಅದ್ರಲ್ಲೂ ಜಾಲಿ. ಭಯ್ಯ ಏನ್ ಭಯ್ಯ, ಟೀ ಆಯ್ತಾ ಭಯ್ಯ? ಹೌದಾ ಗೈಸ್ ನೋಡಿ ಗೈಸ್, ಯಾವ ತರ ಹೊಡಿತಾವನೆ ಗಾಡಿ ಎಲ್ಲ. ಓ ಬಾಸ್ ಆರಾಮ್ ಬಾಸ್, ಆರಾಮ. ಎನರ್ಜಿನೇ ಇಲ್ಲ ಗುರು. ಗೈಸ್ ಹಕ್ಕಿ ರೆಕ್ಕೆ ಬಂತು ಗೈಸ್, ರೆಕ್ಕೆ ನೋಡಿ ಗೈಸ್, ರೆಕ್ಕೆ ಬಂತು, ರೆಕ್ಕೆ. ಯಾವುದು? ಹದ್ದು ಮೂಕನಾಗಬೇಡ, ಕುಣಿಯೋಕೆ ನಾವ್ ತಯಾರು. ಇವರು ನೋಡಿ ಹೊಂಡಾ, ಯಾವ್ದಿದು? ಹೊಂಡಾ ಹೈನೆಸ್. ನಮಗೆಲ್ಲ ನಮಸ್ಕಾರಗಳು ಮಾಡ್ತವ್ರೆ ಗೈಸ್ ಇವರು ಎಲ್ಲ ಪೋಸ್ಟರಲ್ಲಿ. ಇಷ್ಟೊಂದು ಸ್ವಾಗತ ನಮಗೆ. ಓ ವಾವ್, ವಾಟ್ ಅ ನೈಸ್ ಬೇಬಿ. ಅವ್ರದ್ದು ಗಾಡಿ ಕ್ರೂಸ್ ಕಂಟ್ರೋಲ್ ಇದೆ, ನಮ್ಮ ಗಾಡಿ ಕ್ರೂಸ್ ಕಂಟ್ರೋಲ್ ಇಲ್ಲ. ಅಂದ್ರೆ ಈ ತರ ಫ್ರೀ ರೋಡ್ ಇದ್ದಾಗ ಏನೋ ಹೊಡಿಬಹುದು, ಹಂಗೆ ಹಾಕೊಂಡಿಟ್ಟ ಆರಾಮಾಗಿ ಹೋದ. ಈಗ ನೋಡಿ, ಈಗ ಮುಂದ್ಗಡೆ ಗಾಡಿ ಬಂತ, ಈಗ ಸ್ಲೋ ಮಾಡ್ತಾರೆ ನೋಡಿ, ಅಷ್ಟೇ ನೋಡಿ. ಆಯ್ತಾ? KSRTC. A few moments later. ನಿದ್ದೆ ಫುಲ್ ನಿದ್ದೆ ಎಳಿತಾ ಇದೆ. ಅದು ಒಂದು ಬೆಳಿಗ್ಗೆ ಚೆನ್ನಾಗಿ ತಿನ್ಬಿಟ್ಟಿದ್ವಾ, ಮೆಲ್ಟ್ಸ್ ಅಂತ ಏನೋ ಅಂತಾರೆ, ಪೊಂಗಲ್ ತರ ಇರುತ್ತದೆ. ಶಾವಿಗೆ ಬಾತು, ವಾಟರ್ ಮೆಲನ್ ಜ್ಯೂಸ್ ಸರಿಯಾಗಿ ತಿನ್ಬಿಟ್ಟಿದ್ದೆ, ಹೊಟ್ಟೆ ತುಂಬಿಕೊಂಡು ನಿದ್ದೆ ಹೊಡಿತಾ ಇತ್ತು. ಈಗ ಒಂದ್ ಸ್ವಲ್ಪ ಅರ್ಧ ಗಂಟೆ ಮಲಗಿದೆ ಅಲ್ಲಿ. Flash back. ಗೈಸ್ ಏನ್ ಗೊತ್ತಾ, ಇವಾಗ ಬೆಂಗಳೂರು ಕಡೆಯಿಂದ ಹೋಗ್ತಾ ಇದ್ನ ಡೆಸ್ಟಿನೇಷನ್ ಹತ್ರ, ಫುಲ್ ಕಣ್ಣಿಗೆ ನಿದ್ದೆ ಹೊಡಿತಾ ಇದೆ. ಯಾಕಂದ್ರೆ ರಾತ್ರಿ 12:30 12:30 ಅಲ್ಲ 12:30 ಮಲಗಿದ್ದೆ. 2 ಗಂಟೆಗೆ ಎದ್ಬಿಟ್ಟೆ. 2 ಅಲ್ಲ 1:25 ಅಲಾರಾಮ್ ಇಟ್ಟಿದ್ದೆ, 1:30 ಎದ್ದು ಏನೇನೋ ಆಗೈತೆ, ನಿದ್ದೆ ಬರ್ತಾ ಇದೆ. ಅದಕ್ಕೋಸ್ಕರ ಈಗ ಎಲ್ಲರೂ ಮುಂದೆ ಹೋಗ್ಬಿಟ್ಟಿದ್ದಾರೆ, ನಾನು ಒಬ್ಬನೇ ಇರೋದಿಲ್ಲ. ಸೊ ಆರಾಮಾಗಿ ಹೋಗ್ತಾ ಇದ್ದೀನಿ. ನೋಡೋಣ ಏನು ಮಾಡೋದಿದೆ ಅರ್ಜೆಂಟಾಗಿ. ಸೊ ಅದಕ್ಕೆ ಈಗ ರಿವರ್ ಒಂದು ಕಾಣಿಸ್ತು, ತುಂಗಭದ್ರಾ ನದಿ ಇಲ್ಲಿದೆ ನೋಡಿ. ನೋಡ್ತಾ ಇಲ್ಲೇ ಒಂದು ಸ್ನ್ಯಾಪ್ ಹೊಡೆಯೋಣ ಅಂದ್ಕೊಂಡಿದ್ದೀನಿ. ಇವಾಗ ಇಲ್ಲೇ ಒಂದು ಅರ್ಧ ಗಂಟೆ ಮಲಗಿ ಹೋಗ್ತೀನಿ ನಾನು, ಓಕೆನಾ? ಗೈಸ್ ನಿಮಗೇನಾದರೂ ನಿದ್ದೆ ಏನಾದರೂ ಬರ್ತಾ ಇದ್ರೆ, ಇಲ್ಲಿ ರೋಡ್ ಸೈಡಿಗೆ ಈ ಥರ ಗಾಡಿಯನ್ನು ಸೈಡಿಗೆ ಪಾರ್ಕ್ ಮಾಡಿಕೊಂಡು, ಓಕೆ, ಈ ಥರ ಡಿವೈಡೆಡ್ ಇರುತ್ತಲ್ಲ, 10-15 ನಿಮಿಷ ಎಲ್ಲರೂ ಎಲ್ಲಿ ನಿದ್ದೆ ಬರ್ತಾ ಇದೆ ಅದೇ ಜಾಗದಲ್ಲಿ ಕುತ್ಕೊಂಡ್ಬಿಡಿ, ಒಂದು 5 ನಿಮಿಷ ಕುತ್ಕೊಂಡ್ಬಿಡಿ, ಏನಾಗಲ್ಲ. ಓಕೆ, ಅಷ್ಟೇ ಅರ್ಜೆಂಟ್ ಏನು ಇರೋಲ್ಲ ಹೋಗೋದು. ಅದಕ್ಕೆ ನಾನು ಕೂಡ ಕುತ್ಕೊಂಡಿದ್ದೀನಿ, ನಿದ್ದೆ ಬರ್ತಾ ಇತ್ತು. ನಿನ್ನೆ ರಾತ್ರಿ ಫುಲ್ಲು ನಿದ್ದೆ ಮಾಡಿಲ್ಲ. ಇನ್ನೂ 280 ಕಿಲೋಮೀಟ್ರ್ ಇದೆ. ಓ ಕ್ಯಾಮೆರಾಮ್ಯಾನ್ ನೋಡಿ ಎಷ್ಟು ಗಲೀಜಾಗಿ ಹೋಗಿದೆ. ಏನಂತೀರಾ? 1:50 ಟೈಮ್ ತೋರಿಸ್ತಿದೆ. ಕಂಟಿನ್ಯೂ ಹೊಡೆದ್ ಬಿಡೋಣ ಅಂದ್ಕೊಂಡಿದ್ದೀನಿ. ಈಗ ನೋಡ್ತೀನಿ 190 ಕಿಲೋಮೀಟರ್ ಇದೆ ಇಲ್ಲಿಂದ ಡೈರೆಕ್ಟ್ ಸ್ಟೇಗೆ. ಇಷ್ಟೊಂದೇನು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಗೈಸ್ ಟಿಪ್ಪನ್ ಪಾಯಿಂಟ್ ಹತ್ರ ಎಲ್ಲ, ಯಾಕಂದ್ರೆ ಬೆಳಿಗ್ಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು. ಸೊ ಅದೇ ಸಿಚುವೇಶನ್ದಲ್ಲಿ ಅಂದ್ರೆ ಮಾಡ್ಲಿಕ್ಕೂ ಮನ್ಸು ಬಂದಿಲ್ಲ, ಏನೂ ಆಗ್ಲಿಲ್ಲ. ಅಲ್ಲಿ ಎಲ್ಲ ಬಿಸಿಲೇ ಜಾಸ್ತಿ ಗುರು. ಸ್ವಲ್ಪ ಒಂಚೂರು ಹನಿ ತರ ಮಳೆ ಗಿಳೆ ಏನಾದ್ರು ಬಂದ್ರೆ ಓಕೆ ಇತ್ತು, ಬಟ್ ಅದನ್ನೂ ಇಲ್ಲ. ನೋಡೋಣ ಏನೇನಾಗುತ್ತೋ. ದಂಡಲ್ಲಿ ಹೋಗ್ತಾ ಇದೀನಿ ಗೈಸ್, ದಂಡಲ್ಲಿ. ಬಹಳ ದಿನದಿಂದ ಬೋರ್ ಹೊಡಿತಾ ಇತ್ತು, ಎಲ್ಲೂ ಹೋಗಿಲ್ಲ ಅಂತ. ಅವರೇನೋ ನನ್ಗಿಂತ ಮುಂದೆ ಇದ್ದಾರೆ, ಒಂದು 50 ಕಿಲೋಮೀಟರ್ ಮುಂದೆ ಇದ್ದಾರೆ. ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ. ಆಕ್ಚುಲಿ ಇಲ್ಲೇ ಮಿಡ್ಲಲ್ಲೇ ಊಟ ಮಾಡೋದು ಪ್ಲಾನ್ ಇತ್ತು, ಬಟ್ ಆ ಪ್ಲಾನು ಕ್ಯಾನ್ಸಲ್ ಆಗಿದೆ. ಊಟ ಮಾಡೋದು ಬೇಡ, ಡೈರೆಕ್ಟ್ ಸ್ಟೇಗೆ ಹೋಗಿ ಊಟ ಮಾಡೋಣ. ಹೆಂಗೋ ಒಂದು 2-2:30 ಸ್ಟೇಗೆ ಹೋಗಿ ಮುಟ್ತೀವಿ, ಅಲ್ಲೇ ಊಟ ಮಾಡೋಣ ಅಂದ್ಕೊಂಡಿದ್ದೀವಿ. ನಿನ್ನೆ ಫುಲ್ ಟ್ಯಾಂಕ್ ಮಾಡಿದ್ದೆ, 364 ಕಿಲೋಮೀಟರ್ ಓಡಿದೆ, 346 ಕಿಲೋಮೀಟರ್ ಓಡಿದೆ. ಇನ್ನೂ 2 ಕಡ್ಡಿ ಇದೆ, ನೋಡೋಣ ಎಷ್ಟು ತನಕ ಹೋಗುತ್ತೆ. ಕಡ್ಡಿ ಬ್ಲಿಂಕ್ ಆಗುವಾಗ ಫುಲ್ ಟ್ಯಾಂಕ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಿಮ್ದು ಗಾಡಿ ರಿಸರ್ವಲ್ದಲ್ಲಿ ಬಿದ್ದಾಗ ಕಡ್ಡಿ ಬ್ಲಿಂಕ್ ಆಗ್ತಾ ಇದೆ. ರಿಸರ್ವದಲ್ಲಿ 60 ಕಿಲೋಮೀಟರ್ ಓಡುತ್ತೆ. ಹಂಗೆ ನಂಗೂ ಸ್ವಲ್ಪ ಮೈಲೇಜ್ ಟೆಸ್ಟ್ ಮಾಡ್ದಂಗ ಆಗುತ್ತೆ, ನೀವು ಸ್ವಲ್ಪ ನೋಡ್ದಂಗೂ ಆಗುತ್ತೆ. ಅಂದ್ರೆ FG ಎಷ್ಟು ಮೈಲೇಜ್ ಕೊಡುತ್ತೆ. ಗೈಸ್ ಇನ್ನೊಂದೇನ್ ಗೊತ್ತಾ, ರ್ಯಾಪಿಡೋ ಹೊಡಿಲಿಕ್ಕೆ ಹೋಗ್ಬೇಕಿತ್ತು, ನೋಡೋಣ ಹೊಡಿಯೋಣ ಅದನ್ನು. ಎಲ್ಲಿ ಬ್ರೋ ನೀವು? ನಾನು ಒಂದು ಅರ್ಧ ಗಂಟೆ ಮಲಗಿದೆ. ಅದೇ ಸ್ಟೇ ಡೈರೆಕ್ಟ್ ಸ್ಟೇಗೆ ಹೋಗೋಣ. ಅವ್ರು ಗೌತಮ್ ಅವ್ರು ಹೋಗಿರ್ಬೇಕು ಮೋಸ್ಟ್ಲಿ.
ಹಾಂ ಓಕೆ. 1 hour later. ಗೈಸ್ ಪೆಟ್ರೋಲ್ ತುಂಬಿಸ್ಲಿಕ್ಕೆ ಬಂದಿದ್ದೇನೆ. ಇಲ್ಲಿ ನೋಡಿ ರಿಸರ್ವ್ದಲ್ಲಿ ಬಿದ್ದು 18 ಕಿಲೋಮೀಟ್ರ್ ಹೋಗಿದೆ. ಫುಲ್ ಮಾಡಿಸ್ತೀನಿ. ಇನ್ನೂ 106 ಕಿಲೋಮೀಟ್ರ್ ಇದೆ. ಟಾಪಪ್ ಮಾಡಿ. ಗೈಸ್ ನೀವು ಚಿಣ್ಣರ ಚಿಲಿಪಿಲಿ ಗ್ಯಾಂಗ್ ನೋಡಿದ್ದೀರಾ? ನೋಡಿ ಇಲ್ಲಿ 1 2 3 4 ಮುಂದೆ ಒಂದು 5 ಮಿಡ್ಲಲ್ಲಿ ಅವಳಮ್ಮ. ಓ ಗುರು, ಈ ಥರ ಎಲ್ಲ ಹೆಂಗೆ ಗುರು ಇದು ಮೇಂಟೈನ್ ಮಾಡೋದು? ಎಲ್ಲ ಜಾಲಿ ಮಾಡ್ತವ್ರೆ. ಎಲ್ಲೂ ನೋಡ್ಲಿಕ್ಕೆ ಸಿಗ್ಲಾರ್ದು ನಮ್ಮ ಇಂಡಿಯಾದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಗೈಸ್, ಗೊತ್ತಾ ನಿಮಗೆ? ಕುದುರೆ, ಓ ಕುದುರೆ ಗೈಸ್, ಕುದುರೆ ಗೈಸ್ 1 2 3 4 ಕುದುರೆಗಳು. ಓ ಕುದುರೆಗಳು ಏನು ಮಾಡ್ತಾ ಇದ್ದೀರಾ? ಓ 5 ವೈಟು ಪಿಂಕು ಎಲ್ಲ ಕುದುರೆ ಇದ್ದಾವೆ ಗುರು. ಇನ್ನೊಂದು 69 ಕಿಲೋಮೀಟ್ರ್ ಇದೆ. 1 hour 20 minutes ತೋರಿಸ್ತಿದೆ. ಬಟ್ ಎಲ್ಲ ಘಾಟ್ ಸೆಕ್ಷನ್ ರೋಡ್ ಸಿಗ್ತಾ ಇದೆ ಈಗ. ಆಲ್ಮೋಸ್ಟ್ ದಂಡೇಲಿ ಹತ್ರ ರೀಚ್ ಆಗಿದ್ದೀವಿ ನಾವು. ದಂಡೇಲಿ ಇದು ಏನಿದು? ಯಾವ ಫ್ಯಾಕ್ಟ್ರಿ ಇದು ಗಾಯ್ಸ್? ಕೋಳಿ ಫಾರ್ಮ್ ಗಾಯ್ಸ್, ಇಷ್ಟೊಂದು ದೊಡ್ಡದು. ಇದು ಯಾವ ಊರು? ಹಾಂ, ಕುಂಕಳ್ಳಿ, ಕುಪ್ಪಳ್ಳಿ, ಗೊತ್ತಾಗ್ಲಿಲ್ಲ. ಕುಳುವಳ್ಳಿ, ಓಕೆ. ರೆಸಾರ್ಟ್ ಹತ್ರ ಹೋಗ್ತಾ ಇದ್ವಿ. ಕುಳುವಳ್ಳಿ ಗೈಸ್, ಕುಳುವಳ್ಳಿ ಅನ್ನೋ ಒಂದು ಊರಲ್ಲಿ ಬಂದ್ಬಿಟ್ಟಿದ್ದೀವಿ. ಬಟ್ ನೆಟ್ವರ್ಕ್ ಇಲ್ಲ, ಏನು ಮಾಡೋಣ? ನೋಡಿ ಇಲ್ಲಿ ಫುಲ್ ಫಾರೆಸ್ಟ್ ಒಳಗೆ ಬಂದ್ಬಿಟ್ಟಿದ್ದೀವಿ. ದಂಡೇಲಿ ಫಾರೆಸ್ಟ್. ಓ ಅಲ್ಲಿ ಏನೋ ಇತ್ತು ಗೈಸ್, ಅಲ್ಲಿ ಏನಂತ ಗೊತ್ತಾಗ್ಲಿಲ್ಲ, ಏನೋ ಇತ್ತು ಅಲ್ಲಿ. ಓ ಸೈಕಾಗಿದೆ ಗುರು. ಮಳೆದಲ್ಲಿ ಮತ್ತೆ ಮಳೆ ಬರ್ಬೇಕಿಲ್ಲಿ, ಮತ್ತೆ ಸೈಕಾಗಿರುತ್ತೆ. ದಂಡೇಲಿನಲ್ಲಿ ಕೂಡ 2 ದಂಡೇಲಿ ಇದೆ. ನ್ಯೂ ದಂಡೇಲಿ, ಇನ್ನೊಂದು ಓಲ್ಡ್ ದಂಡೇಲಿ. ಈಗ ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಾನಂತೂ ಫಸ್ಟ್ ಟೈಮ್ ಬಂದಿರೋದಿಲ್ಲ. ರಿವರ್ ರಾಫ್ಟಿಂಗ್ ಎಲ್ಲ ಎಲ್ಲಿ ಮಾಡ್ತಾರಂತ ಅದನ್ನು ಗೊತ್ತಿಲ್ಲ. ನಾಳೆ ಇಲ್ಲೇ ಅಲ್ಲ ತಿಳ್ಕೊ. ಅವನು ಬಿಯರ್ ಬಾಟ್ಲಿ ಕುಡ್ದು ಹೋತಾಕಿದ್ದಾನೆ. ಓ ಗುರು, ಸಿಕ್ಸ್ ಏನು. A few moments later. ಹಿಂಗೆ पाहिजे हां बस बॅग बांधला नाही तशी म्हण. बसलो हिंग असा दिसता तुमका? वाघ येता? ಓಕೆ. ಹತ್ತಿನ ಸಂಜೆ 7 ಗಂಟೆಗೆ ಏನೋ ಬರುತ್ತಂತೆ. ಇವ್ರು ನೋಡಿದಾರಂತೆ. ಹೆಂಗಿರ್ಬೇಡ ಹೇಳಿ, ಸೈಕ್ ಸೀನ್ಗಳಲ್ಲ ಬರೇ. ಹಾಂ ಮೆಳೆಯ ಹಿಂಗಾಗಿದೆ. बस येता? ओके. हां अशी होता नाला सोडता आशिलो. ओके ಬ್ರೋ, ಓಕೆನಾ? ಅಂಬಿ ಬಂದ್ನಾ? ನೆಟ್ವರ್ಕ್ ಇಲ್ಲ ಬ್ರೋ. ಲೋಡ್ ಮಾಡಿದ್ವಿ, ಅದೇನೋ ಬ್ಯಾಕ್ ಹೋಗಿ ಆಮೇಲೆ ಎಲ್ಲೋ ಹೋಗಿ ಎಲ್ಲೋ ಬಂದ್ವಿ. ಹಾಂ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಾ ಬರ್ಬೇಕು. ಕಂಟೆಂಟ್ ಇಲ್ಲ, ಕಂಟೆಂಟ್. ಅದಕ್ಕೂ ಹಾಕೊಂಡೆ ಮಧ್ಯದಲ್ಲಿ. ಹಾಂ ಸ್ಟೇಷನಿಗ ಅದು 25 ಕೇಳಿದ, 10 ಕೊಟ್ಟೆ. ಮಿಡ್ಲಲ್ಲಿ ಬಂದುಬಿಟ್ಟ ಕುಡ್ಕೊಂಡು. ಹಿಂಗೆ ಈ ಡಿವೈಡರ್ ಇರುತ್ತಲ್ಲ, 10 ಪೊಲೀಸ್ನವ್ರು ಆಟಾಡಿಸ್ತಾರೆ. ಅವ್ರದ್ದು ಗೊತ್ತಲ್ಲ ಗಾಯ್ಸ್. ನೋಡಿ ರೆಸಾರ್ಟ್ ಯಾವ ಥರ ಇದೆ. नेटवर्क नाही, काय करणार आता? कोण? आणि 2 आले. हां पण माहीत नाही मला. ಇವಾಗ 3:20 ಆಗಿದೆ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇವರು ಈಗ ಬಂದಿದ್ದಾರೆ. ಏನಂತೀರಾ ಬ್ರೋ? ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ, ಜೀವದಲ್ಲಿ ಶಕ್ತಿ ಇಲ್ಲ. ಹಾಂ ನೋಡಿ ಇವರೆಲ್ಲ ಮಸ್ತಾಗಿ ಊಟ ಮಾಡ್ಕೊಂಡು ಕಸ್ವಾಗಿದ್ದಾರೆ. ಬ್ರೋ ಹುಡುಗಿ ಹತ್ರ ಮಾತಾಡ್ಬೇಕಾ? ಇಲ್ಲ ಮತ್ತೆ ಮನೆಗೆ ಫೋನ್ ಮಾಡ್ಬೇಕಪ್ಪ. ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಗೈಸ್ ನೋಡಿ ಎಷ್ಟು ಸುಳ್ಳು ಮಾತಾಡ್ತಾನೆ. ಹಾಂ ಈಗ ಊಟ ಮಾಡ್ತಾ ಇದೆ ಗೈಸ್. ಚಿಕನ್ನು, ದಾಳು. ಭಯ್ಯ ರಾತ್ರಿ ಕೇರ್ಫುಲ್ ಆಗಿರ್ಬೇಕಂತ. ಕರಡಿ ಅಲ್ಲ, ಬ್ಲ್ಯಾಕ್ ಪ್ಯಾಂಥರ್ ಬರುತ್ತಂತೆ. ಬ್ರೋ ನೀವು ನೋಡಿದ್ದೀರಾ? ಹಾಂ